ಸತ್ಯಂ ಶಿವಂ ಸುಂದರಂ. ನಾನು ಸಖತ್ ಹರಿಶ್ಚಂದ್ರ. ಕ್ರಿಕೆಟರ್ ನವಜೋತ್ ಸಿಂಗ್ ಸಿದ್ದುರವರು ಇತ್ತೀಚೆಗೆ ಒಂದು ಮೀಡಿಯಾ ಟ್ರಯಲ್ ಅನ್ನು ಪಂಜಾಬ್ ಅಲ್ಲಿ ಮಾಡ್ತಾರೆ. ಈ ಮೀಡಿಯಾ ಟ್ರಯಲ್ ದೇಶದೆಲ್ಲಾ ಕಡೆ ಸಂಚಲನವನ್ನು ಮೂಡಿಸಿದೆ. ಹಾಗಾದ್ರೆ ಅವರು ಈ ಮೀಡಿಯಾ ಟ್ರಯಲ್ ಅಲ್ಲಿ ಅಂಥದ್ದು ಏನ್ ಹೇಳಿದ್ದಾರೆ? ವಿಷಯ ಏನಂತಂದ್ರೆ, ಸಿದ್ದುರವರ ಧರ್ಮಪತ್ನಿಯು 1.5 ವರ್ಷದಿಂದ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ 4ನೇ ಹಂತದಲ್ಲಿ ಅಂದ್ರೆ ಕೊನೆಯ ಹಂತದಲ್ಲಿ ಇದ್ದಾರೆ. ಡಾಕ್ಟರ್ಗಳು ಅವರಿಗೆ 5% ಮಾತ್ರ ಬದುಕುವ ಚಾನ್ಸಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ಇಂಥ ಭಯಾನಕ ಸ್ಥಿತಿಯಿಂದ ಸಿದ್ದುರವರು ತಮ್ಮ ಧರ್ಮಪತ್ನಿಯನ್ನು ಹೊರಗೆ ತಂದು ಕ್ಯಾನ್ಸರ್ ಮುಕ್ತರನ್ನಾಗಿ ಮಾಡಿದ್ದಾರೆ. ಅವರು ಯಾವ ರೀತಿ ತಮ್ಮ ಧರ್ಮಪತ್ನಿಯನ್ನು ಕ್ಯಾನ್ಸರ್ ಮುಕ್ತರಾಗಿ ಮಾಡಿದ್ದಾರೆ ಎನ್ನುವುದನ್ನ ಅವರು ಮೀಡಿಯಾ ಟ್ರಯಲ್ ಮೂಲಕ ದೇಶದೆಲ್ಲರಿಗೆ ಗೊತ್ತಾಗುವಂತೆ ಹೇಳಿದ್ದಾರೆ. ಅವರ ಈ ಹಿಂದಿಯಲ್ಲಿರುವ ವಿಡಿಯೋದ ಹೈಲೈಟ್ಸ್ ಗಳನ್ನ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆಲ್ರಿಗೂ ತಿಳುವಳಿಕೆ ಬರುವಾಗೆ ಹೇಳ್ತೇನೆ. ನೀವೆಲ್ಲರೂ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ, ನೀವು ಮಾತ್ರ ಅಲ್ಲದೆ ನಿಮ್ಮ ಬಾಂಧವರಿಗೂ ಕೂಡ ಈ ವಿಡಿಯೋವನ್ನು ಹಂಚಿ ಅವರಿಗೆ ಕ್ಯಾನ್ಸರ್ನ ಬಗ್ಗೆ ತಿಳುವಳಿಕೆ ಮೂಡುವಂತೆ ಮಾಡಿ. ಏಪ್ರಿಲ್ ನಲ್ಲಿ ಸುಮಾರು 1.5 ವರ್ಷ ಮೊದಲು ನನ್ನ ಮಡದಿ ನೋಣಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಯ್ತು. ಅವಾಗ ನಾನು ಜೈಲ್ನಲ್ಲಿದ್ದೆ. ಇವಳಿಗೆ ಆಪರೇಷನ್ ಆದಾಗ ನನಗೆ ಗೊತ್ತಾಯ್ತು ಇವಳಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ. ನನಗೆ ಬಹಳ ಬೇಜಾರಾಯ್ತು. ಅಲ್ಲಿಂದ ಇಲ್ಲಿವರೆಗಿನ ನಮ್ಮ ಜರ್ನಿಯು ಒಂದು ಓಪನ್ ಬುಕ್ ಇದ್ದಂತೆ. ನಾವು ಯಾವುದನ್ನು ಮುಚ್ಚಿಟ್ಟಿಲ್ಲ. ಆದ್ರೆ ಇವತ್ತು ನನಗೆ ಬಹಳ ಖುಷಿಯಿಂದ ಮತ್ತು ಬಹಳ ಹೆಮ್ಮೆಯಿಂದ ಈ ವಿಷಯವನ್ನು ಅನೌನ್ಸ್ ಮಾಡ್ಲಿಕ್ಕೆ ಖುಷಿ ಆಗ್ತಾ ಇದೆ. ಏನಂದ್ರೆ, ನನ್ನ ಮಡದಿ ನೋಣಿಯು ಕ್ಯಾನ್ಸರ್ ಫ್ರೀ ಆಗಿದ್ದಾಳೆ ಅಂತ ಕ್ಲಿನಿಕಲಿ ಪ್ರೂವ್ ಆಗಿದೆ. ಕೆಮೊಥೆರಪಿ ನಡೀತಾ ಇತ್ತು, ಬಹಳಷ್ಟು ತಿಂಗಳುಗಳವರೆಗೆ ನಡೀತಾನೆ ಇತ್ತು. ಒಂದು ಸಮಯ ಬಂತು, ಅವಳಿಗೆ ಅನಿಸ್ಲಿಕ್ಕೆ ಶುರು ಆಯ್ತು ಅವಳೇನು ಬದುಕಲ್ಲ ಅಂತ ಹೇಳಿ. ಅದಕ್ಕೆ ಮಗನ ಮದುವೆ ಮಾಡೋಣ ಅಂತ ಹೇಳಿದ್ಲು. ಮದುವೆ ಸಮಯದಲ್ಲಿ ಅವಳು ಕೆಲವು ರೇಡಿಯೇಷನ್ ಥೆರಪಿಯನ್ನು ಮಿಸ್ ಮಾಡಿದ್ಲು. ಆವಾಗ ಕ್ಯಾನ್ಸರ್ ಮತ್ತೆ ವಾಪಸ್ ಉಲ್ಬಣವಾಗಕ್ಕೆ ಶುರುವಾಯಿತು. ಕ್ಯಾನ್ಸರ್ನ ಎಲ್ಲಾ ಟ್ರೀಟ್ಮೆಂಟ್ ಅನ್ನು ನಾವು ಇಂಡಿಯಾದಲ್ಲೇ ಮಾಡಿದ್ವಿ. ಮತ್ತೆ ಖುಷಿಯ ವಿಷಯ ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ, ಗಜೇಂದ್ರ ಹಾಸ್ಪಿಟಲ್ ನಲ್ಲಿ ಮಾಡಿದ್ವಿ. ಡಾಕ್ಟರ್ ಹೇಳಿದ್ರು, ಸರ್ ಇವರು 5% ಮಾತ್ರ ಬದುಕುವ ಚಾನ್ಸಸ್ ಇದೆ ಅಂತ ಹೇಳಿ. ಕ್ಯಾನ್ಸರ್ ಎಲ್ಲಾ ಕಡೆ ಹರಡಿದೆ. ಅಮೆರಿಕದ ನನ್ನ ಫ್ರೆಂಡ್ ಮಗ ಒಬ್ರು ಆನ್ಕೋಲಾಜಿಸ್ಟ್ ಬಂದು ಇವರಿನ್ನು ಬದುಕಲ್ಲ ಅಂತ ಹೇಳಿ ಹೇಳಿಬಿಟ್ರು. ನನಗೆ ದಿಕ್ಕೇ ತೋಚದಂತಾಯ್ತು. ನಾನು ಓದಕ್ ಶುರು ಮಾಡಿದೆ. ಕ್ಯಾನ್ಸರ್ ಬಗ್ಗೆ ರಿಸರ್ಚ್ ಮಾಡಕ್ಕೆ ಶುರು ಮಾಡಿದೆ. ಅಮೆರಿಕನ್ ಡಾಕ್ಟರ್ಸ್, ಆಯುರ್ವೇದ ಯಾವುದು ಬಿಟ್ಟಿಲ್ಲ. ನಾನು ದಿನದಲ್ಲಿ ಕಮ್ಮಿ ಅಂದ್ರೂ 4-5 ಗಂಟೆ ನಾನು ಓದಕ್ ಶುರು ಮಾಡಿದೆ. ನಾನು ಯಾವತ್ತು ಡಾಕ್ಟರ್ನವರಿಗೆ ಕೇಳ್ತಾ ಇದ್ದೆ, ಈ ಡಯಟ್ ಅನ್ನು ಶುರು ಮಾಡೋಣ ಅಂದ್ರೆ ಅವರು ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ಏನ್ ಮಾಡ್ಲಿ? ನಾನು ಅವರಿಗೆ ಡಾಕ್ಟರ್ ಹೇಳ್ಕೊಳಕ್ಕಾಗಲ್ಲ, ಅವ್ರು ನನ್ನ ಮಾತು ಕೇಳ್ಬೇಕಲ್ಲ. ಅಲ್ಲಿ ಯಾವುದೇ ರೀತಿಯ ಚಾನ್ಸೇ ಇರ್ಲಿಲ್ಲ. ಕ್ಯಾನ್ಸರ್ ಸೆಲ್ಗಳನ್ನು ಕೊಲ್ಲುವಂತಹ ರೀತಿಯನ್ನು ನಾನೇನು ಓದ್ಕೊಂಡಿದ್ನೋ, ನಾನು ನನ್ನ ಮಗನಿಗೆ ಹೇಳಿದೆ, ಮಗನೇ ನಾವ್ ಈ ಡಯಟ್ ಅನ್ನು ಶುರು ಮಾಡೋಣ ಅಂತ ಹೇಳಿ. ನಿಮ್ಗೆ ವಿಶ್ವಾಸ ಆಗಲ್ಲ. ಬಡವರು, ಕ್ಯಾನ್ಸರ್ ಪೀಡಿತರು ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ನಾನು ಅವರ ಮನಸ್ಸಿನಲ್ಲಿ ಮತ್ತೆ ಈ ಕ್ಯಾನ್ಸರ್ ಇದ್ರೂ ಕೂಡ ಮತ್ತೆ ಬದುಕಿ ಬಾಳುವಂತಹ ಆಸೆಯನ್ನು ಹುಟ್ಟುಹಾಕಲು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇನೆ. ನನ್ನ ಮಡದಿ 4ನೇ ಸ್ಟೇಜ್ ನಲ್ಲಿ ಇರುವ ಕ್ಯಾನ್ಸರ್ ನಿಂದ ಹೇಗೆ 40 ದಿನಗಳಲ್ಲಿ ವಾಪಸ್ ಬಂದ್ಲು ಅಂತ ಹೇಳಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೇನೆ. ಜನ ಹೇಳ್ತಾರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಕೋಟಿ ಖರ್ಚಾಗುತ್ತೆ ಅಂತ ಹೇಳಿ. ಕಹಿ ಬೇವಿನ ಎಲೆಗೆ ಎಷ್ಟು ಖರ್ಚಾಗುತ್ತೆ, ಹಸಿ ಹಳದಿಗೆ ಎಷ್ಟು ಖರ್ಚಾಗುತ್ತೆ, ನಿಂಬೆ ಮತ್ತು ಆಪಲ್ ಜ್ಯೂಸಿಗೆ ಎಷ್ಟು ಖರ್ಚಾಗುತ್ತೆ, ಎಲ್ಲ ಶೇರ್ ಮಾಡ್ತೀನಿ ನಾನು. 4-5 ವಿಷಯ ಇದೆ ಕ್ಯಾನ್ಸರ್ ಬರಲು ಮೊದಲ ಕಾರಣಗಳು. ಕ್ಯಾನ್ಸರ್ ಒಂದು ಪ್ರಚೋದನೆಯಿಂದ ಕ್ಯಾನ್ಸರ್ ಬರುತ್ತೆ. ಈ ಕ್ಯಾನ್ಸರ್ನ ಪ್ರಚೋದನೆಗೆ ಮೊದಲ ಕಾರಣ ಹಾಲು ಮತ್ತು ಗೋಧಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಅದಕ್ಕಿಂತಲೂ ಅಪಾಯಕಾರಿ ರಿಫೈನ್ಡ್ ಮೈದಾ. ನಾವು ಅದರಿಂದ ಜಿಲೇಬಿ ಮಾಡ್ತೇವೆ, ಸಮೋಸ ಮಾಡ್ತೇವೆ. ರಿಫೈನ್ಡ್ ಶುಗರ್, ಎಲ್ಲಕ್ಕಿಂತ ದೊಡ್ಡ ಪಾಯ್ಸನ್ ಶುಗರ್. ನಮ್ಮ ದೇಹದಲ್ಲಿರುವ ಶುಗರ್ ಅನ್ನು ತಿಂದು ಕ್ಯಾನ್ಸರ್ ಕಣಗಳು ಬದುಕುತ್ತದೆ. ಅಮೆರಿಕನ್ ಡಾಕ್ಟರ್, ಆಯುರ್ವೇದ, ಭಾರತದ ಪುರಾಣ ಮೆಡಿಸಿನ್ ಗಳನ್ನು ಓದಿ ನಾನು ತಿಳ್ಕೊಂಡದ್ದೇನೆಂದ್ರೆ, ಶುಗರ್ ಕಟ್ ಮಾಡಿ, ಇವಳು ಬೆಳಿಗ್ಗೆ ಚಾಯ್ ಕುಡಿದಿದ್ಲು, ಚಾಯ್ ಬಂದ್.
ಮಿಲ್ಕ್ ಪ್ರಾಡಕ್ಟ್ಸ್ ಬಂದ್ ಮಾಡಿದ್ವಿ, ಗೋಧಿ ಬಂದ್ ಮಾಡಿದ್ವಿ, ಮೈದಾ ಬಂದ್ ಮಾಡಿದ್ವಿ, ಶುಗರ್ ಬಂದ್ ಮಾಡಿದ್ವಿ, ಏರಿಯೇಟೆಡ್ ಡ್ರಿಂಕ್ಸ್ ಬಂದ್ ಮಾಡಿದ್ವಿ. ಇವಾಗ ನಾನು ಅವಳನ್ನು ಕ್ಯಾನ್ಸರ್ ನಿಂದ ವಾಪಸ್ ಕರ್ಕೊಂಡು ಬಂದಂತಹ ವಿಷಯವನ್ನು ಹೇಳ್ತೇನೆ. ರಿಫೈನ್ಡ್ ಆಯಿಲ್, ಎಲ್ಲ ರಿಫೈನ್ಡ್ ಆಯಿಲ್ ಗಳನ್ನು ಬಂದ್ ಮಾಡಿದ್ವಿ. ಊಟಕ್ಕೆ ತುಂಬಾ ಗ್ಯಾಪ್, ಶುಗರ್ ಬಂದ್, ಕಾರ್ಬೋಹೈಡ್ರೇಟ್ಸ್ ಬಂದ್, ಇದೆಲ್ಲ ಮಾಡಿದ್ರೆ ಕ್ಯಾನ್ಸರ್ ಸೆಲ್ಗಳು ಅವಾಗೆ ಸಾಯುತ್ತವೆ. ಸಾಯಂಕಾಲ ಆಗುವ ಮೊದಲು 6:30 ಗಂಟೆಗೆ ನಾವೇ ಅವಳಿಗೆ ಡಿನ್ನರ್ ಕೊಡ್ತಾ ಇದ್ವಿ. ನೆಕ್ಸ್ಟ್ ಡೇ 10 ಗಂಟೆಗೆ ನಾವು ನಿಂಬೆ ಜ್ಯೂಸಿಂದ ದಿನದ ಶುರು ಮಾಡ್ತಿದ್ವಿ. ಬಿಸಿ ನೀರಿನಲ್ಲಿ ನಿಂಬೆ ಹಣ್ಣನ್ನು ಹಿಂಡಿ ಅದರ ಜೊತೆಗೆ ಹಸಿ ಹಳದಿ ಮತ್ತು ಬೆಳ್ಳುಳ್ಳಿ, ಅರ್ಧ ಗಂಟೆ ನಂತರ 10-12 ಕಹಿ ಬೇವಿನ ಎಲೆ, ಅದಕ್ಕೇನು ಹಣ ತಗಲಲ್ವಲ್ಲ, ಕಹಿ ಬೇವಿನ ಎಲೆ, ತುಳಸಿ ಎಲೆ, ಇದನ್ನು ಗ್ರೀನ್ ಬ್ಲಡ್ ಅಂತ ಕರೀತಾರೆ. ಕ್ಯಾನ್ಸರ್ಗೆ ಕಹಿ ತತ್ವ ತುಂಬಾ ಉಪಯೋಗ. ಬೆರ್ರಿಗಳು, ಆಮ್ಲ, ಚಕ್ಕೆ, ಲವಂಗ, ಕರಿಮೆಣಸು, ಬ್ರಿಟಿಷರು ಭಾರತಕ್ಕೆ ಇದೇ ಸ್ಪೈಸಸ್ಗೋಸ್ಕರ ಬಂದಿರೋದು. ಏಲಕ್ಕಿ, ಕೆಚ್ಚ ಲವಂಗ, ಕರಿಮೆಣಸು, ಏಲಕ್ಕಿ ಮತ್ತು ಸ್ವಲ್ಪ ಬೆಲ್ಲ, ಇದನ್ನೆಲ್ಲ ಹಾಕಿ ನಾವು ಬಿಸಿ ಮಾಡಿ ಟೀ ಮಾಡ್ತಿದ್ವಿ. ಹಾಲಿಲ್ಲ, ನೋ ಮಿಲ್ಕ್ ಪ್ರಾಡಕ್ಟ್. ಇದರ ಚಾಯ್, ಮಿಲ್ಕ್ ಪ್ರಾಡಕ್ಟ್ ಇಲ್ಲ, ಓಕೆ. ಆಮೇಲೆ ನಟ್ಸ್, ಸ್ವಲ್ಪ ಸಮಯ ಕೊಟ್ಟು ಆಮೇಲೆ ಬೂದು ಕುಂಬಳಕಾಯಿಯ ಜ್ಯೂಸು, ಅದು ಮುಗ್ದು 1-1.5 ಗಂಟೆ ನಂತರ ಬ್ಲೂಬೆರಿ. ಯಾರು ಬ್ಲೂಬೆರಿ ಅಫೋರ್ಡ್ ಮಾಡಕ್ಕಾಗಲ್ವಾ ಅವರು ಆಮ್ಲವನ್ನು ತಕೊಳ್ಳಿ. ಆಮ್ಲ ಕೂಡ ಒಂದು ರೀತಿಯ ಬೆರಿಯೇ. ಬೆರೀಸ್ ಜೊತೆ ಇವಳಿಗೆ 4 ಪೀಸ್ ಅಕ್ರೋಟ್ ಕೊಡ್ತಾ ಇದ್ದೆ ಮತ್ತು 2 ಬ್ರೆಜಿಲ್ ನಟ್. ಆಮೇಲೆ ಬೀಟ್ರೂಟ್ ನ ಜ್ಯೂಸ್ ಕೊಡ್ತಾ ಇದ್ವಿ. ಬೀಟ್ರೂಟ್, ಕ್ಯಾರೆಟ್, ಆಮ್ಲ ಹಾಕಿ ಜ್ಯೂಸ್ ಮಾಡಿ ಕೊಡ್ತಾ ಇದ್ವಿ. ನಿಮ್ಗೆ ವಿಶ್ವಾಸನೇ ಬರಲ್ಲ, ಇದು ಮಾಡಿದ್ಮೇಲೆ ಏನೂ ಇಲ್ಲ. ನೋ ರೈಸ್, ನೋ ರೋಟಿ. ಕಿನುವಾ ಅಂದ್ರೆ ಮಿಲ್ಲೆಟ್, ಓನ್ಲಿ ಗ್ರೈನ್. ಆಂಟಿ ಕ್ಯಾನ್ಸರ್ ಮಿಲ್ಲೆಟ್, ಆಂಟಿ ಇನ್ಫ್ಲಮೇಷನ್ ಮತ್ತು ಆಂಟಿ ಕ್ಯಾನ್ಸರ್. ಬಾಯ್ಲ್ ಮಾಡಿಕೊಡಿ, ಇಲ್ಲವೇ ಮಿಲ್ಲೆಟ್ ನ ಉಪ್ಪಿಟ್ಟು ಮಾಡಿಕೊಡಿ. ಆಮೇಲೆ 2 ಬಗೆಯ ತರಕಾರಿ, ಇಷ್ಟು ಸಲಾಡ್ ಜೊತೆಗೆ ಸೊಪ್ಪು. ಆರಾಮಾಗಿದ್ಲು. 40 ದಿನ ನಂತರ ಪೆಟ್ ಸ್ಕ್ಯಾನ್ ಆಯ್ತು. ಹುಸೇನ್ ಸಾಬ್ ಇದ್ದಾರೆ ಡಾಕ್ಟರ್, ಅವ್ರು ಹೇಳಿದ್ರು, ಸಿದ್ದು ಸಾಹೇಬ್ ಅವರೇ, ಇದು 4ನೇ ಸ್ಟೇಜ್ ನ ಕ್ಯಾನ್ಸರ್. ಪೆಟ್ ಸ್ಕ್ಯಾನ್ ಆದ ನಂತರ ಒಂದು ಸಿಂಗಲ್ ಸೆಲ್ ಕ್ಯಾನ್ಸರ್ ಕೂಡ ಫೈಂಡ್ ಔಟ್ ಆಗಿಲ್ಲ. ವಿಶ್ವಾಸ ಮಾಡಿ, ನಾನು ಎಲ್ಲ ಅಣ್ಣ ತಮ್ಮಂದರಿಗೆ ಹೇಳಲು ಇಷ್ಟಪಡ್ತೇನೆ, ಕ್ಯಾನ್ಸರ್ ಕ್ಯಾನ್ ಬಿ ಡಿಫೀಟೆಡ್. ತೆಂಗಿನಕಾಯಿ ಕೂಡ ಬಹಳ ಮುಖ್ಯ ಪಾತ್ರ ವಹಿಸಿದೆ. ಈಗ ನೀವು ಕೇಳ್ಬಹುದು, ಮತ್ತೇನ್ ತಿನ್ಸಿದಿರ ಅಂತ ಹೇಳಿ. ರೋಟಿ ಇಲ್ಲ, ರೈಸ್ ಇಲ್ಲ, ಗೋಧಿ ಇಲ್ಲ, ಮೈದಾ ಇಲ್ಲ, ಶುಗರ್ ಇಲ್ಲ, ಸಮೋಸ ಇಲ್ಲ, ಜಿಲೇಬಿ ಇಲ್ಲ, ಮತ್ತೇನ್ ತಿನ್ನಿಸಿದ್ರಿ ಅಂತ ಹೇಳಿ. ಆಯಿಲ್ ತೆಗ್ದ್ವಿ, ಓನ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ವಿ. 4 ರೀತಿಯ ಸೀಡ್ಸ್ ಅನ್ನು ಕೊಡ್ತಾ ಇದ್ವಿ, ಆಯುರ್ವೇದದಲ್ಲಿ ಹೇಳಿರುವಂತಹ ಸೀಡ್ಸ್ ಗಳನ್ನ. ಒಂದು ಸಸ್ಮೆ ಸೀಡ್ಸ್, ಮತ್ತೊಂದು ಅಲ್ಸಿಕೆ ಸೀಡ್, ಪಂಪ್ಕಿನ್ ಸೀಡ್ಸ್. ಕಂಪ್ಲೀಟ್ ಒಂದು ಚಾರ್ಟ್ ಮಾಡಿದ್ವಿ ಇವಳನ್ನು ಬಚಾವ್ ಮಾಡ್ಲಿಕ್ಕೆ. 24 ಗಂಟೆ ನನ್ನ ಮಕ್ಕಳು ಇವಳ ಜೊತೆ ಇರ್ತಾ ಇದ್ರು. ನಾನು ಹೇಳಿದಂತ ಈ 4-5 ವಿಷಯಗಳನ್ನು ಫಾಲೋ ಮಾಡಿ, ಇದಕ್ಕೆ ಯಾವುದೇ ರೀತಿಯ ಕಾಸು ಖರ್ಚಾಗಲ್ಲ. ಸನ್ಲೈಟ್ ಅಲ್ಲಿ ಕುತ್ಕೊಳ್ಳಿ, ಆಯಿಲ್ ಅನ್ನು ಚೇಂಜ್ ಮಾಡಿ. ಸಿದ್ದುರವರು ಕ್ಯಾನ್ಸರ್ ಪೇಷಂಟ್ ಮಡದಿಯನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರಿಂದ ಕ್ಯಾನ್ಸರ್ ನಿಂದ ಯಾವ ರೀತಿ ಹೊರಗಡೆ ತಂದಿದ್ರು ಅಂತ ಹೇಳಿಕೊಂಡಿದ್ದಾರೆ. ಪಂಜಾಬಿನಲ್ಲಿರುವ ಎಲ್ಲಾ ಕ್ಯಾನ್ಸರ್ ಡಾಕ್ಟರ್ಸ್ ಗಳು ಸಿದ್ದುರವರ ಮೇಲೆ ಮುಗಿಬಿದ್ದಿದ್ದಾರೆ, ಉರ್ಕೊಂಡ್ ಬಿಟ್ಟಿದ್ದಾರೆ. ಸಿದ್ದುರವರ ಈ ಮಾತು ಶುದ್ಧ ಸುಳ್ಳು. ಈ ರೀತಿ ಆಗಲು ಚಾನ್ಸೇ ಇಲ್ಲ. ಕ್ಯಾನ್ಸರ್ ನಿಂದ ಈ ರೀತಿ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ಗುಣಪಡಿಸಲು ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರೆಲ್ಲ ಸಿದ್ದುರವರಿಗೆ ಸವಾಲ್ ಹಾಕಿದ್ದಾರೆ. ಕೇವಲ ಸವಾಲ್ ಮಾತ್ರ ಅಲ್ಲ, 850 ಕೋಟಿಯ ಮೊಕದ್ದಮೆಯನ್ನು ಸಿದ್ದುರವರ ಮೇಲೆ ಹೂಡಲಿದ್ದಾರಂತೆ. ಹಾಗಾದ್ರೆ ಈ ಡಾಕ್ಟರ್ ಗಳು ಏನು ಹೇಳಿದ್ದಾರೆ ಅದನ್ನು ಕೂಡ ನಾವು ಕೇಳೋಣ. His wife has been cured because of modern medicine. There is no doubt about it. Yeah. He should accept that. That is point number 1. Second, Navjot is a cricketer. He is a comedian. He should stick to it. He should not become a doctor. ಡಾಕ್ಟರ್ ಅವರು ಹೇಳುವ ಪ್ರಕಾರ ಈ ರೋಗವನ್ನ ಕೇವಲ ಮಾಡರ್ನ್ ಮೆಡಿಕಲ್ ನಿಂದ ಮಾತ್ರ ಗುಣಪಡಿಸಲು ಸಾಧ್ಯ. ಸಿದ್ದುರವರು ಹೇಳಿದಂತೆ ಇಷ್ಟೆಲ್ಲ ಡಯಟ್ ಗಳನ್ನು ಫಾಲೋ ಮಾಡಿದ್ರೆ ಅದು ಗುಣಪಡಿಸಲು ಸಾಧ್ಯವಿಲ್ಲ. ದೇಶದಲ್ಲಿ ಯಾವ ಕ್ಯಾನ್ಸರ್ ಪೇಷಂಟ್ ಈ ಮಾಡರ್ನ್ ಮೆಡಿಸಿನ್ ನಿಂದ ಗುಣಮುಖವಾಗಿದ್ದಾರೆ ತಿಳಿಸಿ. ಕ್ಯಾನ್ಸರ್ ಬಂದ ಕೂಡಲೇ ಎಲ್ಲಾ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಮಾಡುವಂತಹ ಟ್ರೀಟ್ಮೆಂಟ್ ಕಿಮೋಥೆರಪಿ ಆಗಿರ್ಬೋದು, ರೇಡಿಯೇಷನ್ ಥೆರಪಿಗಳಾಗಿರ್ಬೋದು, ಅಥವಾ ಇನ್ನು ಯಾವುದೇ ರೀತಿಯ ಟ್ರೀಟ್ಮೆಂಟ್ ಗಳಾಗಿರ್ಬೋದು, ಇದು ಎಲ್ಲಾ ಪೇಷಂಟ್ ಗಳು ಕೊಟ್ಟೇ ಕೊಡ್ತಾರೆ. ಆದ್ರೆ ಎಷ್ಟು ಪೇಷಂಟ್ ಗಳು ಆ ಕ್ಯಾನ್ಸರ್ ರೋಗದಿಂದ ಗುಣಮುಖವಾಗಿ
ಹೌದು, ನಾವು ಈ ಮಾಡರ್ನ್ ಮೆಡಿಸನ್ ಇಂದ ಗುಣಮುಖರಾಗಿದ್ದೇವಂತ ಹೇಳಿದ್ದನ್ನು ನೀವು ಕೇಳಿದ್ದೀರಾ. ನಾನಂತೂ ಕೇಳಿಲ್ಲ. ಕ್ಯಾನ್ಸರ್ ಡಿಟೆಕ್ಟ್ ಆಗಿ 2-3 ವರ್ಷದಲ್ಲಿ ಕ್ಯಾನ್ಸರ್ ಬಂದಂತಹ ಪೇಷಂಟ್ಗಳು ಸತ್ತ ಸುದ್ದಿಯನ್ನು ಮಾತ್ರ ನಾವು ಕೇಳಿದ್ದೇವೆ. ನನ್ಗನ್ಸುತ್ತೆ ಸಿದ್ದುರವರು ಸುಳ್ಳು ಹೇಳಲು ಚಾನ್ಸಸ್ ಇಲ್ಲ. ಯಾಕೆಂದ್ರೆ ಯಾವುದೋ ಒಂದು ಕಂಪನಿಯ ಮದ್ದಿನ ಬಗ್ಗೆ ಅವರು ಮಾರ್ಕೆಟಿಂಗ್ ಮಾಡುತ್ತಿದ್ದರೆ ಸುಳ್ಳು ಅಂತ ನಂಬಬಹುದಿತ್ತು. ಆದ್ರೆ ಅವರಿಲ್ಲಿ ಹೇಳ್ತಿರುವುದು ಕೇವಲ ಉತ್ತಮವಾದ ಆಹಾರ ಮತ್ತು ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಮದ್ದುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ದೇಶದಲ್ಲಿ 2 ಕೋಟಿಗಿಂತಲೂ ಜಾಸ್ತಿ ಕ್ಯಾನ್ಸರ್ ರೋಗಿಗಳು ಇದ್ದಾರಂತೆ. ಹಾಗಾದ್ರೆ 2 ಕೋಟಿ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಎಷ್ಟು ಜನ ಗುಣಮುಖವಾಗಿದ್ದಾರೆ ಎನ್ನುವುದು ಪ್ರಶ್ನೆಯಾಗುತ್ತೆ. ಟ್ರೀಟ್ಮೆಂಟ್ ಜೊತೆಗೆ ಈ ಎಲ್ಲಾ ಡಯಟ್ ಗಳನ್ನು ಫಾಲೋ ಮಾಡಿದ್ರೆ ಕ್ಯಾನ್ಸರ್ ರಿಂದ 100% ಆಗಿ ಗುಣಮುಖವಾಗಬಹುದಂತ. ಇದನ್ನು ಡಾಕ್ಟರ್ಗಳಿಗೆ ಒಪ್ಪಲು ಏನ್ ಕಷ್ಟ? ಈಗ ಇಲ್ಲಿ ಉಳಿದಿರುವ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ನಿಜವಾಗ್ಲೂ ನಾವೆಲ್ಲ ಈ ಡಯಟ್ ಅನ್ನು ಫಾಲೋ ಮಾಡ್ತೀವಾ? ನಾನು ಎಕ್ಸಾಕ್ಟ್ಲಿ ಇದೇ ಡಯಟ್ ಪ್ರಕಾರ ಒಂದು ರಾಸಾಯನ ತರಿಸಿದಂತಹ ವಿಡಿಯೋವನ್ನು ಮಾಡಿದ್ದೆ. ಎಷ್ಟು ಜನ ನೋಡಿದ್ದೀರಿ, ಎಷ್ಟು ಜನ ಅದನ್ನು ಫಾಲೋ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನನ್ಗನ್ಸದೆ ಒಬ್ರು ಕೂಡ ಮಾಡಿರಕ್ಕಿಲ್ಲ. ಅದೇ ರೀತಿ ಇವಾಗ ಸಿದ್ದುರವರು ಹೇಳಿರುವ ಡಯಟ್ ಕ್ಯಾನ್ಸರ್ ಬಂದ ನಂತರನೇ ಮಾಡ್ಬೇಕಂತಿಲ್ಲ. ಕ್ಯಾನ್ಸರ್ ಆಗಿರ್ಬೋದು, ಯಾವುದೇ ರೀತಿಯ ರೋಗ ಬರುವ ಮೊದಲೇ ಅವರು ಹೇಳಿದಂತ ಲೈಫ್ ಸ್ಟೈಲ್ ಅನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಉತ್ತಮ ಆರೋಗ್ಯ ಪಡ್ಕೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ. ಅವರು ಹೇಳಿರುವ ಎಲ್ಲಾ ರೀತಿಗಳನ್ನು ಫಾಲೋ ಮಾಡೋದು ಕಷ್ಟವಾದ್ರೂ 1-2 ರೀತಿನಾದ್ರೂ ಫಾಲೋ ಮಾಡಬಹುದು. ಫಾರ್ ಎಕ್ಸಾಂಪಲ್, ದಿನನಿತ್ಯ 1-2-3 ಎಲೆ ಕಹಿ ಬೇವಿನ ಎಲೆ, ಅಮೃತ ಬಳ್ಳಿಯ ಎಲೆ, ತುಳಸಿ ಎಲೆ, ಈ ರೀತಿ ಒಂದು ದಿನ ಬಿಟ್ಟು ಒಂದು ದಿನ ಆಲ್ಟರ್ನೇಟ್ ಡೇಸ್ ಗಳಲ್ಲಿ ಈ ಎಲೆಗಳನ್ನು ತೆಗೆದು ಜಗಿಯುವುದರಲ್ಲಿ ಏನ್ ಕಷ್ಟ ಇದೆ ಹೇಳಿ? ಟೀ ಕುಡಿಯುವಾಗ ವಿದೌಟ್ ಶುಗರ್ ಟೀ ಕುಡಿಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಸ್ವಲ್ಪ ಫಾಲೋ ಮಾಡೋದು ಕಷ್ಟ ಅಂತ ನನ್ಗೂ ಕೂಡ ಅನಿಸ್ತಾ ಇದೆ. ಹೊರಗಿನ ತಿಂಡಿ ತಿನಿಸುಗಳು, ಜಂಕ್ ಫುಡ್ ಗಳಾಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಅವರು ಹೇಳಿದಂತೆ ಕುರ್ಕುರೆ, ಚಿಪ್ಸ್, ಈ ರೀತಿಯ ತಿಂಡಿ ತಿನಿಸುಗಳನ್ನು ನಾವು ತ್ಯಜಿಸಲು ಸಾಧ್ಯವಿಲ್ಲವೇ? ಸಿದ್ದುರವರು ಮಡದಿಗೆ ಕೊಟ್ಟಂತ ಡಯಟ್ ಪ್ಲಾನ್ ಚಾರ್ಟ್ ಅನ್ನ ಇವಾಗ ನಾನು ಡಿಸ್ಪ್ಲೇಯಲ್ಲಿ ಹಾಕ್ತೇನೆ. ದಯವಿಟ್ಟು ಸ್ಕ್ರೀನ್ ಶಾಟ್ ಮಾಡಿ ಮನೇಲಿ ಇಟ್ಕೊಳ್ಳಿ. ಇದರಲ್ಲಿ 100% ಆಗದಿದ್ರು ಕೂಡ ಒಂದು 50%, 30% ಆದ್ರೂ ಫಾಲೋ ಮಾಡಿ. ನಿಮ್ಗೆ ಅನಿಸುತ್ತೆ ಕ್ಯಾನ್ಸರ್ ಇಂದ ನಮ್ಗೆ ಮುಕ್ತಿ ಸಿಗುತ್ತಾ? ಸಿದ್ದುರವರು ಹೇಳುವುದು ನಿಜನಾ ಸುಳ್ಳ? ಡಾಕ್ಟರ್ಗಳು ಕ್ಯಾನ್ಸರ್ ಕೊಡುವಂತ ಟ್ರೀಟ್ಮೆಂಟ್ ಇಂದ ಕ್ಯಾನ್ಸರ್ ನಿಜವಾಗ್ಲೂ ಗುಣವಾಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.